हेलो एडवोकेट स्वाति चैनल ಗೆ ಸ್ವಾಗತ ನಾನು ಸ್ವಾತಿ ಹೊಸ ಕ್ರಿಮಿನಲ್ ಲಾಸ್ ಬಿಎನ್ಎಸ್ಎಸ್ ಬಿಎನ್ಎಸ್ ಹಾಗೂ ಬಿಎಸ್ಎ ಗೆ ಸಂಬಂಧಪಟ್ಟ ಹಾಗೆ ನಡೆಯುತ್ತಿರುವಂತ ಈ ಎಂಸಿಕ್ಯೂ ಸೀರೀಸ್ ನ ಇದು ಪಾರ್ಟ್ 4th ಆಫ್ ದ ವಿಡಿಯೋ ಬಿಎನ್ಎಸ್ಎಸ್ ನ ಪಾರ್ಟ್ 4th ವಿಡಿಯೋ ಬಿಎನ್ಎಸ್ ಹಾಗೂ ಬಿಎಸ್ಎ ಗೆ ಆಲ್ರೆಡಿ ನಾವು ಸಾಲ್ವ್ ಮಾಡಿದೀವಿ ಒಂದಷ್ಟು ವಿಡಿಯೋಸ್ ಅಪ್ಲೋಡ್ ಆಗಿದೆ ಸೋ ವಿಡಿಯೋಸ್ ನ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಪ್ಲೇ ಲಿಸ್ಟ್ ನ ಲಿಂಕ್ ಹಾಗೂ ಮೇಲೆ ಐ ಬಟನ್ ಅಲ್ಲೂ ಸಹ ನಿಮಗೆ ಲಿಂಕ್ ಸಿಗುತ್ತೆ प्रीवियस वीडियोस ನೋಡಿಲ್ಲ ಅಂತಂದ್ರೆ ನೀವು ಆ ಲಿಂಕ್ ಮುಖಾಂತರ ಎಲ್ಲಾ ವಿಡಿಯೋಸ್ ನ ನೋಡಬಹುದು ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನು ಅಂತಂದ್ರೆ ನೀವು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸೋ ದಟ್ ಮುಂದಕ್ಕೆ ನಾವು ಅಪ್ಲೋಡ್ ಮಾಡುವಂತ ಯಾವುದೇ ವಿಡಿಯೋಸ್ ನ ಅಪ್ಡೇಟ್ ನೀವು ಮಿಸ್ ಔಟ್ ಆಗದೆ ಪ್ರತಿ ವಿಡಿಯೋ ನಿಮ್ಮ ತನಕ ಮೊದಲು ರೀಚ್ ಆಗುತ್ತೆ ಅಂಡ್ ನೀವು ಅದನ್ನ ಫಸ್ಟ್ ನೋಡಬಹುದು ಅಂಡ್ ಈಗ ಎಕ್ಸಾಮ್ ಗೆ ತಯಾರಿ ಮಾಡ್ತಿದ್ದೀರಿ ಸಿವಿಲ್ ಜಡ್ಜ್ ಎಕ್ಸಾಮ್ ಗೆ ತಯಾರಿ ಮಾಡ್ತಿದ್ದೀರಿ ಅಂತಂದ್ರೆ ನೀವು ಈ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ನಡೆಯುತ್ತಿರುವಂತ ಸಿವಿಲ್ ಜಡ್ಜ್ ಎಕ್ಸಾಮ್ ನ ಪ್ರಿಪರೇಷನ್ ಗೆ ನಡೆಯುತ್ತಿರುವಂತ ಕಾಂಪ್ರಿಹೆನ್ಸಿವ್ ಬ್ಯಾಚ್ ನೀವು ತಯಾರಿ ಮಾಡ್ತಿದ್ದೀರಿ ಅಂತಂದ್ರೆ ಮಾತ್ರ ಅಂತನಲ್ಲ ನೀವು ತಯಾರಿ ಮಾಡಬೇಕು ಜಡ್ಜ್ ಆಗೋದು ನನ್ನ ಕನಸು ಅಂತ ಅನ್ಕೊಂಡಿದ್ರೆ ಅಥವಾ ಕಾಲೇಜಲ್ಲಿ ಇದ್ದೀನಿ ಬಟ್ ಫ್ಯೂಚರ್ ನನ್ನ ಏಮ್ ಜಡ್ಜ್ ಆಗೋದು ಅಂತ ಅನ್ಕೊಂಡಿದ್ರೆ ಪ್ರತಿಯೊಬ್ಬರಿಗೂ ಸಹ ಈ ಬ್ಯಾಚ್ ಫೋಕಸ್ ಮಾಡುತ್ತೆ ಬಿಕಾಸ್ ಈ ಬ್ಯಾಚ್ ನಿಮಗೆ ಕಾಂಪ್ರಿಹೆನ್ಸಿವ್ಲಿ ನಿಮ್ಮ ಎಂಟೈರ್ ಸಿಲೆಬಸ್ ಅನ್ನ ಕವರ್ ಮಾಡುವಂತ ಬ್ಯಾಚ್ ಸೊ ಈ ಬ್ಯಾಚ್ ಅಲ್ಲಿ ನಿಮಗೆ ಪ್ರಿಲಿಮ್ಸ್ ಮೇನ್ಸ್ ಅಂಡ್ ಇಂಟರ್ವ್ಯೂ ಎಕ್ಸಾಮ್ ಅನ್ನ 3 ಹಂತಕ್ಕೆ ತಯಾರಿ ಮಾಡಿಸಲಾಗುತ್ತೆ ಈ ಬ್ಯಾಚ್ ನಿಮಗೆ 2024 ಕಂಪ್ಲೀಟ್ ಇಯರ್ ಗೈಡೆನ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ ಲೈವ್ ಕ್ಲಾಸಸ್ ದಿನ ಸಂಜೆ 8 ಗಂಟೆಯಿಂದ ಲೈವ್ ಕ್ಲಾಸಸ್ ನೀಡಲಾಗುತ್ತೆ ಸ್ಟಡಿ ಮಟೀರಿಯಲ್ ಪ್ರೊವೈಡ್ ಆಗುತ್ತೆ ಮಾಕ್ ಟೆಸ್ಟ್ ನು ಸಹ ನೀಡಲಾಗುತ್ತೆ ಮಾಕ್ ಟೆಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮನ್ನ ನೀವು ಅನಲೈಸ್ ಮಾಡ್ಕೊಳ್ಳೋದಕ್ಕೆ ಎಲ್ಲಿ ಯಾವ ಸ್ಟೇಜ್ ಅಲ್ಲಿ ನಿಮ್ಮ ತಯಾರಿ ನಡೀತಿದೆ ಅನ್ನೋದು ತಿಳ್ಕೊಳ್ಳೋದಕ್ಕೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸಸ್ ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲೂ ನಡೆಯುತ್ತೆ ಯಾವುದೇ ಲ್ಯಾಂಗ್ವೇಜ್ ನ ಬ್ಯಾರಿಯರ್ ಇಲ್ಲದೆ ನೀವು ಕ್ಲಾಸಿಗೆ ಅಟೆಂಡ್ ಆಗಬಹುದು ಎರಡೂ ಬ್ಯಾಚ್ ಈ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಹಾಗೂ ಇನ್ನೊಂದು ಕರೆಂಟ್ ರನ್ನಿಂಗ್ ಬ್ಯಾಚ್ ಅಂತಂದ್ರೆ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ಈ ಎರಡು ಬ್ಯಾಚ್ ಗೆ ನೀವು ಎನ್ರೋಲ್ ಆಗೋದಕ್ಕೆ ಕಾಲ್ ಮಾಡಬೇಕಾಗಿರುವ ನಂಬರ್ 9650849915 ಕಾಲ್ ಮಾಡಿ ವಾಟ್ಸ್ಆಪ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೊಳ್ಬಹುದು ಅಂಡ್ ಎರಡೂ ಬ್ಯಾಚಸ್ ಸಹ ಗೂಗಲ್ ಮೀಟ್ ಲೈವ್ ಆನ್ಲೈನ್ ಅಲ್ಲಿ ನಡೆಯುವಂತದ್ದು ಸ್ಟಡಿ ಮಟೀರಿಯಲ್ ಪ್ಲಸ್ ಮಾಕ್ ಟೆಸ್ಟ್ ಪ್ರೊವೈಡ್ ಆಗುತ್ತೆ ಕ್ಲಾಸಸ್ ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲೂ ನಡೆಯುತ್ತೆ ಸೊ ಇದಿಷ್ಟು ನಿಮಗೆ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ಈ ವರ್ಷದ ಪ್ರಿಲಿಮ್ಸ್ ಬಗ್ಗೆ ಫೋಕಸ್ ಮಾಡ್ತಿರುವಂತದ್ದು ಅಂಡ್ ಸ್ವಾತಿ ಲಾ ಕ್ಲಾಸಸ್ ನ ಕಾಂಪ್ರಿಹೆನ್ಸಿವ್ ಬ್ಯಾಚ್ ನಮ್ಮ ಮೋಸ್ಟ್ ಡಿಮ್ಯಾಂಡೆಡ್ ಬ್ಯಾಚ್ ಅಂಡ್ ನೀವು ತೋರಿಸ್ತಿರುವಂತ ಪ್ರೀತಿ ನೀವು ತೋರಿಸ್ತಿರುವಂತ ಈ ಬ್ಯಾಚ್ ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಡಿಮ್ಯಾಂಡ್ ಸ್ಟಾರ್ಟ್ ಆಗಿದೆ ಅದಕ್ಕೆ ನೀವು ಕೊಟ್ಟಂತ ಸಕ್ಸಸ್ಗೆ ತುಂಬಾ 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 ಥ್ಯಾಂಕ್ ಯು ಅಂಡ್ ಇದೇ ರೀತಿ ಇನ್ನಷ್ಟು ನೀವು ಈ ಬ್ಯಾಚ್ ಬಗ್ಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ತಿಳಿಸಿ ತಯಾರಿ ಮಾಡ್ತಿರುವಂತ ಸ್ಟೂಡೆಂಟ್ಸ್ಗೆ ನಿಮ್ ಕಡೆಯಿಂದ ಇನ್ನೊಂದಷ್ಟು ಹೆಲ್ಪ್ ಮಾಡಿ ಅಂಡ್ ನಮಗೂ ಸಹ ಇದರಿಂದ ನಿಮ್ಮ ಒಂದು ಡಿಮ್ಯಾಂಡ್ ಇಂದ ಸ್ಟಾರ್ಟ್ ಮಾಡಿದಂತ ಬ್ಯಾಚ್ ಕೊಟ್ಟಂತ ಸಕ್ಸಸ್ ಇಂದ ಆಗಿರುವಂತ ಖುಷಿಗೂ ಸಹ ತುಂಬಾ ಥ್ಯಾಂಕ್ ಯು ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗಾಗಲೇ ನಾನು 75 ಕ್ವೆಶನ್ಸ್ ಈ ಪೇಪರ್ ನ 75 ಕ್ವೆಶನ್ಸ್ ಸಾಲ್ವ್ ಮಾಡಿದ್ದೀನಿ ಸೊ ಪಾರ್ಟ್ 3 ವಿಡಿಯೋಸ್ 25 ಕ್ವೆಶನ್ಸ್ ಆಗಿ ಸಾಲ್ವ್ ಆಗಿದೆ ಇದು ಪಾರ್ಟ್ 4th ವಿಡಿಯೋ ರಿಮೈನಿಂಗ್ ಕ್ವೆಶನ್ಸ್ ಕ್ವೆಶನ್ ನಂಬರ್ 76 Which of the following is not matched correctly? ಯಾವುದು ಸರಿಯಾಗಿ ಮ್ಯಾಚ್ ಮಾಡಿಲ್ಲ Inquiry 2K, non-cognizable offense 2 clause O, police report 2T, public prosecutor 2U, ಇದು ತಪ್ಪು public prosecutor 2V. Not correctly matched. 77 match list 1 with list 2. So ಇದರಲ್ಲಿ list 1 ಮತ್ತೆ 2 ನ ಮ್ಯಾಚ್ ಮಾಡಬೇಕು Complaint 2H, investigation 2L, inquiry 2K, victim 2 clause Y. A, investigation. B, inquiry 2K, C, victim 2Y, D. So options namige D, A, B, C. D, A, D, A, B, C, correct. 78. Which one of the following is not correctly matched? ಯಾವುದು ಸರಿ ಅಲ್ಲ Inquiry 2K, judicial proceeding 2M, police station 2T,
Public prosecutor to be correct. So tappu C. 79. Which of the following statements is correct? The words and expression used but not defined in BNSS shall have the meaning assigned to them in the Bharatiya Nyaya Sanhita and Information Technology Act. Ide nama correct answer because idanna ನಾವು provide ಮಾಡಿದೀವಿ section 2 clause 2 ಅಲ್ಲಿ. Which of the following statement is correct? ಯಾವುದು ಸರಿ? Provision contained in Sanhita regulate the investigation, inquiry, trial only in relation to BNS. ಅಲ್ಲ, BNS ಅಲ್ಲದೆ ನಾವು ಸ್ಪೆಷಲ್ ಲಾಸ್ಗೆ ಸಂಬಂಧಪಟ್ಟ ಹಾಗೂ ಸಹ ಮಾಡಬಹುದು. Provision in BNS relates to special offences. ಕೇವಲ only special offences ಅಲ್ಲ. Provisions related to Sanhita investigation, inquiry under BNSS and subject to the other enactments. Option C correct answer. 81. The stipulation that all the offences under the BNS would be tried according to the provision of BNSS is contained which section? BNS ಅಲ್ಲಿ ಕೊಟ್ಟಂತ ಎಲ್ಲ offense ನು BNSS ಅಲ್ಲಿ ಕೊಟ್ಟಿರುವಂತ ಪ್ರೊಸೀಜರ್ ಪ್ರಕಾರನೇ ನಡೆಸಬೇಕು ಅಂತ ಯಾವ ಸೆಕ್ಷನ್ ಅಲ್ಲಿ ಹೇಳಿದ್ದೀವಿ? ಸೆಕ್ಷನ್ 4 ಅಲ್ಲಿ ಹೇಳಿದ್ದೀವಿ. So BNSS section 4. Which section constitutes the saving clause of BNSS? Saving clause ಅನ್ನ ಯಾವ ಸೆಕ್ಷನ್ ಅಲ್ಲಿ ಕೊಟ್ಟಿದ್ದೀವಿ? ಸೆಕ್ಷನ್ 5 ಅಲ್ಲಿ ಕೊಟ್ಟಿದ್ದೀವಿ. 83. Section 6 of BNSS provides. Section 6 ಏನನ್ನ ಹೇಳುತ್ತೆ? Classes of criminal courts ಅನ್ನ ಹೇಳುತ್ತೆ. ನಮ್ಮಲ್ಲಿ ಎಷ್ಟು classes of criminal courts ಇದೆ? ಹೈಕೋರ್ಟ್ ನ ಹೊರತುಪಡಿಸಿ 4 ಅಂತಂದ್ರೆ ಸೇಮ್. ಬಿಸೈಡ್ಸ್ ಹೈಕೋರ್ಟ್ ಎಷ್ಟು? ಹೈಕೋರ್ಟ್ ನ ಹೊರತುಪಡಿಸಿ ಎಷ್ಟಿದೆ? 4 ಟೈಪ್ಸ್ ಆಫ್ ಕ್ರಿಮಿನಲ್ ಕೋರ್ಟ್ಸ್ ಇದೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. BNSS provides the High Court could be criminal court. ಯಾವ ಸೆಕ್ಷನ್ ಹೈ ಕೋರ್ಟ್ ಅನ್ನ ಕ್ರಿಮಿನಲ್ ಕೋರ್ಟ್ ಆಗಬಹುದು ಅಂತ ಹೇಳುತ್ತೆ? ಸೆಕ್ಷನ್ 6 ಏನೇ ಹೇಳ್ತಿರೋದು. Which consider the following classes of courts. ಇದರಲ್ಲಿ ಯಾವ್ಯಾವುದು ಕ್ಲಾಸಸ್ ಆಫ್ ಕ್ರಿಮಿನಲ್ ಕೋರ್ಟ್ಸ್ ಅಲ್ಲಿ ಬರುತ್ತೆ? ಹೈ ಕೋರ್ಟ್ ಬರುತ್ತೆ, ಕೋರ್ಟ್ ಆಫ್ ಸೆಷನ್ ಬರುತ್ತೆ, JMFC ಬರುತ್ತೆ, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಬರುತ್ತೆ. ಆಲ್ ಆರ್ ಕರೆಕ್ಟ್. ಸೊ 1 2 3 4 ಆಪ್ಷನ್ ಎ. 87. Under the BNSS, which of the following courts as shown under criminal court? High Court, Court of Session, Judicial Magistrate, all of these. 88. Which of the following is not classes of criminal courts as defined under BNSS? Classes of criminal courts ಅಲ್ಲ. ಯಾವುದು ಅಲ್ಲ ಅಂತ ಹೇಳ್ತಿರೋದು? High Court, Executive Magistrate ಇದೆ, ಸೊ ಹಾಗಾಗಿ ಇದು ಅಲ್ಲ. High Court, Court of Session, Executive Magistrate is not classes of criminal courts. Not al barutte. So High Court, Session Court, Revenue Court. Namige Revenue Court iradrinda idu classes of criminal courts alla. Option D. 89. Which of the following court represent in CRPC has been removed in BNSS? Metropolitan Magistrate na tagdidivi. Metropolitan Magistrate, Metropolitan Court entire concept anne ನಾವು BNSS ಇಂದ ತಗ್ದಿದ್ದೀವಿ. So ಇದು important, very much important for this exam. Which section BNSS deals with territorial jurisdiction? Section 7 territorial divisions ಬಗ್ಗೆ ಮಾತನಾಡುತ್ತೆ. 91. Who can alter the limits of the territorial divisions and districts? ಯಾರು ಆಲ್ಟರ್ ಮಾಡಬಹುದು? ಸ್ಟೇಟ್ ಗವರ್ಮೆಂಟ್ ಮಾಡಬಹುದು after consultation with High Court. Which section of BNSS deals with Court of Session? Court of Session ಎಲ್ಲಿ ಕೊಟ್ಟಿದ್ದೀವಿ? Section 8 ಅಲ್ಲಿ Court of Sessions ಬಗ್ಗೆ ಕೊಟ್ಟಿದ್ದೀವಿ. Who has the authority to establish Court of Session in a district? Court of Session establish ಮಾಡಬಹುದು ಅನ್ನೋ ಅಥಾರಿಟಿ ಯಾರ ಹತ್ರ ಇದೆ? ಸ್ಟೇಟ್ ಗವರ್ಮೆಂಟ್ ಹತ್ರ ಇದೆ. 93, 94. Which of the following statement is true? ಯಾವುದು ಸರಿ? So state government shall establish Court of Session with consultation of High Court. No. State government shall establish a Court of Session. Yes. ಇದು ಕರೆಕ್ಟ್ ಆನ್ಸರ್. ಇಲ್ಲಿ ಕನ್ಸಲ್ಟೇಷನ್ ನ ಪ್ರೊವಿಷನ್ ಅನ್ನ ಬರ್ದಿಲ್ಲ ನಾವು. 95. 8 clause 2 of the BNSS provides. 8 clause 2 of BNSS provides every court of session shall be presided by a judge appointed by High Court. ಇದು ನಮ್ಮ 8 clause 2 sessions court ಬಗ್ಗೆ ಹೇಳುವಂತ provisions. Judges of Court of Session are appointed by. Court of Session ನ judges ನ appoint ಮಾಡ್ತಿರೋದು High Court. Civil judges ನ appoint ಮಾಡೋದು High Court. 97. The court
of session shall ordinary hold its sitting as per section 8 of BNSS. Section 8 of BNSS ಪ್ರಕಾರ ಕೋರ್ಟ್ ಆಫ್ ಸೆಷನ್ ತನ್ನ ಸಿಟ್ಟಿಂಗ್ ಯಾವ ರೀತಿ ಕಂಡಕ್ಟ್ ಮಾಡುತ್ತೆ at such place or places of high court may be by notification specify or in particular case court of session is of opinion that it will be the general convenience of parties ಅಲ್ಲ. At such place or proceeding the high court may by notification specify opinion that the general conviction of the parties and the witnesses to hold sitting at any other place in the division. It may, with the consent of the prosecution and the accused, sit at that place for the disposal of the case. Correct answer. Because idu as it is ನಿಮ್ಮ ಒಂದು ಬೇರಾಕ್ಟ್ ಇಂದ ಸೆಕ್ಷನ್ ಇಂದ ಪಿಕ್ ಮಾಡಿರುವಂತ ಸ್ಟೇಟ್ಮೆಂಟ್. 98. An additional session judge is appointed by. Additional session judge na appoint ಮಾಡೋದು high court ಏನೆ, high court of concerned state. 99. Who shall distribute the business among the additional session judge? Additional session judges ಗೆ ಯಾರು ಕೇಸಸ್ ನ ಫಾರ್ವರ್ಡ್ ಮಾಡ್ತಾರೆ? ಸೆಷನ್ ಜಡ್ಜ್. 100. In the absence of session judge, additional session judge who has the power to deal with the urgent application, CJM, Chief Judicial Magistrate ಅವರು ಸೆಷನ್ ಜಡ್ಜ್ ಇಲ್ಲ, ಅಡಿಷನಲ್ ಸೆಷನ್ ಜಡ್ಜು ಇಲ್ಲ ಅಂತಂದಾಗ CJM ಅದನ್ನ ಡೀಲ್ ಮಾಡ್ತಾರೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಸೊ ಇದಿಷ್ಟು ನಮ್ಮ 100 ಕ್ವೆಶನ್ಸ್, BNSS ನ 100 ಕ್ವೆಶನ್ಸ್. ಇನ್ನಷ್ಟು ಕ್ವೆಶನ್ಸ್ ಇನ್ನಷ್ಟು ಬರುವಂತ ವಿಡಿಯೋಸ್ ಅಲ್ಲಿ ನಾವು ಸಾಲ್ವ್ ಮಾಡ್ತೀವಿ. ಸೊ ಹಾಗಾಗಿ ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕಾಗತ್ತೆ, ನಿಮಗೆ ಅಪ್ಡೇಟ್ ಆಗಿರೋದಕ್ಕೆ, ನಿಮ್ಮ ಹತ್ರ ಅಪ್ಡೇಟ್ಸ್ ತಲುಪೋದಕ್ಕೆ. ಸೊ ಇದಿಷ್ಟು ನಮ್ಮ BNSS ಗೆ ಸಂಬಂಧಪಟ್ಟ ಹಾಗೆ ಸಾಲ್ವ್ ಆದಂತ ಕ್ವೆಶನ್ಸ್. ಅಂಡ್ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಆಗತ್ತೆ ಯಾವುದೇ ಒಂದು ಆಕ್ಟ್ ಅಲ್ಲಿ ಅದರ ಡೆಫಿನೇಷನ್ ಕ್ಲಾಸಸ್ ಅನ್ನ ತಿಳ್ಕೊಳ್ಳೋದು. ಸೊ ನಾವು ಈಗಾಗಲೇ ಸಾಲ್ವ್ ಮಾಡಿರುವಂತ BNS, BSA ಹಾಗೂ BNSS ನ ವಿಡಿಯೋಸ್ ಅಲ್ಲಿ ಎಲ್ಲ ಡೆಫಿನೇಷನ್ ಕ್ಲಾಸಸ್ ನ ಸಾಲ್ವ್ ಮಾಡಾಗಿದೆ. ಸೊ ನೀವು ಆ ವಿಡಿಯೋಸ್ ಅನ್ನ ನೋಡಬಹುದು, ನಿಮ್ಮ ನೋಟ್ಸ್ ಏನಾದ್ರೂ ಬೇಕಿದ್ರೆ ಬರ್ಕೊಳ್ಬಹುದು. ಇದಲ್ಲದೆ ನಾವು ಟಾಪಿಕ್ಸ್ ವೈಸ್ ವಿಡಿಯೋಸ್ ಅನ್ನು ಸಹ ಮಾಡೋಣ. ಅಂಡ್ ನಿಮ್ಮ ಜಡ್ಜ್ ಆಗುವಂತ ಕನ್ಸನ್ನ ನಂಚು ಮಾಡೋದಕ್ಕೆ ಈ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಕಂಪ್ಲೀಟ್ ಈ ವರ್ಷದ ನಿಮ್ಮ ತಯಾರಿಗೆ ಗೈಡೆನ್ಸ್ ಹಾಗೂ ಮೆಂಟರ್ಶಿಪ್ ನೀಡೋದಕ್ಕೆ ಅಂತ ನಡೀತಿರುವಂಥದ್ದು. ಸೊ ಅಡ್ಮಿಷನ್ಸ್ ನಡೀತದೆ, ಅಡ್ಮಿಷನ್ಸ್ ಆರ್ ಆನ್ ಗೋಯಿಂಗ್. ನಿಮ್ಮ ಅಡ್ಮಿಷನ್ ಅನ್ನ ತಗೊಳ್ಳಿ. ಎಕ್ಸಾಮ್ ಇನ್ನೇನು ಹತ್ರದಲ್ಲೇ ಇದೆ, ಕಾಲ್ ಮಾಡ್ತಾರೆ. ಎಕ್ಸಾಮ್ ಸ್ಟಾರ್ಟ್ ಆದ ನಂತರ ನೋಟಿಫಿಕೇಶನ್ ಬಂದ ನಂತರ ತಯಾರಿ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಮುಂಚೆಯಿಂದನೇ ನಿಮ್ಮ ಪ್ರಿಪ್ರೇಷನ್ ಇರಬೇಕು. ಸೊ ನಿಮ್ಮ ಪ್ರಿಪ್ರೇಷನ್ ನಿಮ್ಮ ಸಕ್ಸಸ್ ಅನ್ನ ಕಾಣೋದಕ್ಕೆ ಅಂತ, ನಿಮಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಇರುವಂತ ಈ ಬ್ಯಾಚಸ್ ಗೆ ಎನ್ರೋಲ್ ಆಗೋದಕ್ಕೆ 9650849915 ಈ ನಂಬರಿಗೆ ನೀವು ಕಾಲ್ ಅಥವಾ ವಾಟ್ಸ್ಆ್ಯಪ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಆಗಬಹುದು. ಇದಲ್ಲದೆ ನಮ್ಮ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ಸಹ ನಡೀತಿದೆ. ಸೊ ಈ ಬ್ಯಾಚ್ಗೂ ಸಹ ನೀವು ಎನ್ರೋಲ್ ಆಗಬಹುದು. ಇದು ಕೇವಲ ಈ ವರ್ಷದ ಪ್ರಿಲಿಮ್ಸ್ ಮೇಲೆ ಫೋಕಸ್ ಮಾಡುವಂತ ಬ್ಯಾಚ್. ಎರಡೂ ಬ್ಯಾಚಸ್ಗೂ ಅಡ್ಮಿಷನ್ಸ್ ನಡೀತಿದೆ. ಅಂಡ್ ಇನ್ ಕೆಲವೇ ದಿನ ಅಂಡ್ ನಿಮ್ಮ ಬ್ಯಾಚಸ್ ನ ಅಡ್ಮಿಷನ್ಸ್ ಕ್ಲೋಸ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ಅಡ್ಮಿಷನ್ ಅನ್ನ ತಗೊಳ್ಳಿ. ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ ಯಾರಾದ್ರೂ ತಯಾರಿ ಮಾಡ್ತಿದ್ದಾರೆ ಅಂತಂದ್ರೆ ಅವರಿಗೆ ಈ ಇನ್ಫಾರ್ಮೇಶನ್ ಅನ್ನ ತಿಳಿಸಿ. ಸೊ ದಟ್ ನಿಮ್ಮ ಫ್ರೆಂಡ್, ಫ್ಯಾಮಿಲಿ ಮೆಂಬರ್ ಜಡ್ಜ್ ಆಗಿದ್ದಾರೆ ಅಂದ್ರೆ ನಿಮ್ಗೂ ಅದೊಂದು ಹೆಮ್ಮೆನೆ ಅಲ್ವಾ. ಸೊ ವಿಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.